ಅವರಿಗೆ ಉಪಮುಖ್ಯಮಂತ್ರಿ ಸ್ಥಾನ ಕೊಡಬೇಕು. ಯಾಕೆಂದ್ರೆ ರಾಷ್ಟ್ರದಲ್ಲಿ ನಡೆಯುವಂತ ಎಲ್ಲಾ ಚಟುವಟಿಕೆಗಳ ಬಗ್ಗೆ ರಾಜ್ಯದಲ್ಲಿ ಮಾತಾಡುವಂತ 3-4 ಜನರಲ್ಲಿ ಒಬ್ಬ ಪ್ರಮುಖರಾಗಿ ಪ್ರಿಯಾಂಕ್ ಖರ್ಗೆ ಅವರು ಒಬ್ಬರಿದ್ದಾರೆ. ಪ್ರತಿ ಒಂದು ಸಮಸ್ಯೆಗಳನ್ನು ತೆಗೆದುಕೊಂಡು ಮನುವಾದಿಗಳ ವಿರುದ್ಧ, ಜಾತಿವಾದಿಗಳ ವಿರುದ್ಧ ಏಕೈಕ ಹೋರಾಟಗಾರ ಅಂದ್ರೆ ಪ್ರಿಯಾಂಕ್ ಖರ್ಗೆ ಅಂತ ಒಬ್ಬ ಯುವ ನಾಯಕರಿಗೆ ಒಂದು ಪವರ್ಫುಲ್ ಸಚಿವ ಸ್ಥಾನ ಕೊಟ್ಟು ಉಪಮುಖ್ಯಮಂತ್ರಿ ಕೊಡಬೇಕೆಂದು ನಾವು ಪಕ್ಷದಲ್ಲಿ ಹಾಗೂ ಡಿ.ಕೆ. ಶಿವಕುಮಾರ್ ಅವರಿಗೆ ನಾವು ವಿನಂತಿ ಪೂರ್ವಕ ಬಂಜಾರ ಸಮಾಜದ ವತಿಯಿಂದ ಕೇಳಿಕೊಳ್ಳುತ್ತೇವೆ. ಜೊತೆಗೇನೆ ಕರ್ನಾಟಕ ರಾಜ್ಯದ ಏಕೈಕ ಶಾಸಕರಾದಂತ ರುದ್ರಪ್ಪ ಲಮಾಣಿ ಅವರಿಗೆ ಸಚಿವ ಸ್ಥಾನ ಕೊಡಬೇಕು. ಏಕೆಂದ್ರೆ 2023ರಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಸುಮಾರು 75ರಿಂದ 80% ಬಂಜಾರ ಸಮಾಜವನ್ನು ಕಾಂಗ್ರೆಸ್ ಪಕ್ಷಕ್ಕೆ ವೋಟ್ ಹಾಕಿದೆ. ಅದಕ್ಕೆ ಏಕೈಕ ಶಾಸಕರಿರುವ ರುದ್ರಪ್ಪ ಲಮಾಣಿಯವರಿಗೆ ಹಿರಿಯರಿದ್ದಾರೆ, ಅವರಿಗೆ ಸಚಿವ ಸ್ಥಾನ ಕೊಟ್ರೆ ಇದು ಸಮಾಜದಲ್ಲಿ ಸಮಾನತೆ ಬರುತ್ತದೆ. ರಾಜ್ಯದಲ್ಲಿ ಎಲ್ಲಾ ಸಮಾಜದವರಿಗೆ ಒಂದು ಸ್ಥಾನ ಕೊಟ್ಟಿದ್ದಾರೆ ಅಂತ ಕಾಂಗ್ರೆಸ್ ಪಕ್ಷಕ್ಕೆ ಕೀರ್ತಿ ಬರುತ್ತದೆ. ಏಕೆಂದ್ರೆ ಹೋದ ಸಂಪುಟ ಸಭೆಯಲ್ಲಿ ನಮ್ಮ ಬಂಜಾರ ಸಮಾಜದ ಒಬ್ಬರು ಸಹ ಸಂಪುಟ ಸಭೆಯಲ್ಲಿ ಇಲ್ಲ. ಅದಕ್ಕೆ ನಾವು ಡಿ.ಕೆ. ಶಿವಕುಮಾರ್ ಅವರಿಗೆ, ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ, ಸೋನಿಯಾ ಗಾಂಧಿ ಅವರಿಗೆ, ರಾಹುಲ್ ಗಾಂಧಿ ಅವರಿಗೆ ಬಂಜಾರ ಸಮಾಜದ ಪರವಾಗಿ ಅವರಿಗೆ ವಿನಂತಿಸುತ್ತೇವೆ. ಏಕೈಕ ಶಾಸಕರಾಗಿರುವ ರುದ್ರಪ್ಪ ಲಮಾಣಿ ಅವರಿಗೆ ಸಚಿವ ಸ್ಥಾನ ಕೊಟ್ರೆ ನಮ್ಮ ಬಂಜಾರ ಸಮಾಜದ ಯಾವ ಅಡೆತಡೆ ಇದೆ, ನಮ್ಮ ಸಣ್ಣ ಪುಟ್ಟ ಸಮಸ್ಯೆಗಳಿಗೆ ಸ್ಪಂದಿಸುತ್ತಾರೆ ಅಂತ ಹೇಳಿ ವಿಶ್ವಾಸ ಇಡುತ್ತೇವೆ. ಜೊತೆಗೆ ಕಾಂಗ್ರೆಸ್ ಪಕ್ಷ ಯಾವಾಗಲೂ ಬಂಜಾರ ಸಮಾಜ ಕಾಂಗ್ರೆಸ್ ಪಕ್ಷಕ್ಕೆ ಬೆಂಬಲಿಸ್ತಾ ಇದೆ, ಮುಂದೆಯೂ ಸಹ ಬೆಂಬಲಿಸುತ್ತದೆ. ಅದಕ್ಕೆ ಇವತ್ತು ಕರ್ನಾಟಕ ರಾಜ್ಯದ ಕಾಂಗ್ರೆಸ್ ಪಕ್ಷದ ಡಿ.ಕೆ. ಶಿವಕುಮಾರ್ ಆಗ್ಲಿ, ಸಿದ್ದರಾಮಯ್ಯ ಅವರಾಗ್ಲಿ, ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರಾಗ್ಲಿ ನಮ್ಮ ಬಂಜಾರ ಸಮಾಜದ ಅವ್ರ ಮೇಲೆ ಕಣ್ಣಿಟ್ಟು ಇವರಿಗೂ ರುದ್ರಪ್ಪ ಲಮಾಣಿಗೂ ಸಹ ಸಚಿವ ಸ್ಥಾನ ಕೊಡ್ಬೇಕಂತ ಹೇಳಿ ಇವತ್ತು ಆಲ್ ಇಂಡಿಯಾ ಬಂಜಾರ ಸಮಾಜ ಸಂಘ, ಆಲ್ ಇಂಡಿಯಾ ಬಂಜಾರ ಸೇವಾ ಸಂಘ ಸೀತಾಪುರ ತಾಲೂಕಾ ಏನು ಅಧ್ಯಕ್ಷಿದ್ದಾರ ಭೀಮ್ ಸಿಂಗ್ ಚೌಹಾಣ್ ಅವರ ನೇತೃತ್ವದಲ್ಲಿ ನಾವೇನಾದ ಪಕ್ಷಕ್ಕೆ ಮತ್ತು ಸರ್ಕಾರಕ್ಕೆ ಒತ್ತಾಯಿಸುತ್ತೇವೆ. ಧನ್ಯವಾದ.